ಇದೇನು ಭರಿಸೋದು ಜಾತಿ ಗಣತಿ ಬೇಡ ಅಂದರು. ಆದರೆ ನಾನು ಹೇಳಿದ್ದು ಜಾತಿ ಗಣತಿ ಬೇಕು, ಇರಬೇಕು. ಅದನ್ನು ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ಯಾವುದೇ ಅಡೆತಡೆ ಇಲ್ಲ. ಹುಡುಗ, ಮುಂಚೆ ಈ ಜಾತಿ ಗಣತಿ ಬಗ್ಗೆ ಎಲ್ಲ ಮಾಡಿದ್ರಲ್ಲ, ಅದಕ್ಕೆ ಎಷ್ಟು ಖರ್ಚಾಯಿತು? ಹಿಂದೆ ಜಾತಿ ಗಣತಿ ಮಾಡಿದ್ವಲ್ಲಪ್ಪ, ಅದಕ್ಕೆ ಸುಮಾರು ಕೋಟಿ ಖರ್ಚಾಯಿತು. ಹೌದಾ? ಅದಕ್ಕೆಲ್ಲ ದುಡ್ಡು ಎಲ್ಲಿಂದ ಬಂತು? ಸರ್ಕಾರದ ದುಡ್ಡು ಕಣಯ್ಯ. ಸರ್ಕಾರದ? ಸರ್ಕಾರಕ್ಕೆ ಎಲ್ಲಿಂದ ಬಂತು? ನೀವುಗಳ ಕಟ್ಟ ಟ್ಯಾಕ್ಸಿಂದ ಬಂತು. ಎಲ್ಲ ನಮ್ಮ ದುಡ್ಡೇ ಹೋಯ್ತಾ? ಎಲ್ಲೂ ಹೋಗಲ್ಲ, ಅವೆಲ್ಲ ಬೇಕಾಗಿರುತ್ತೆ. ಸುಬ್ರಪ್ಪ, ಈಗ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಎಷ್ಟು ಕೋಟಿ ಖರ್ಚು ಮಾಡ್ತೀರಾ? ಸುಮಾರು 20 ಕೋಟಿ ಖರ್ಚಾಗ್ತಾ ಇದೆ. ಸರ್ಕಾರದಿಂದ ಖರ್ಚು ಮಾಡ್ತೀರಾ? ಎಲ್ಲ ಸರ್ಕಾರದ ದುಡ್ಡೇ. ಹಾಗಾದ್ರೆ ನಮ್ಮ ಜನರದ್ದು ದುಡ್ಡೆಲ್ಲ ಗೋವಿಂದ ಗೋವಿಂದ. ಒಳ ತಿನ್ನೋಡು ಕಪಾಲಕ್ಕೆ. ನೀನು ಆ ಪಕ್ಷದವನೇನೆ? ಇಲ್ಲ, ನಾನು ಜನರಲ್ ಪಕ್ಷದವನು. ಇವೆಲ್ಲ ಜನರಿಗೆ ಹೆಲ್ಪ್ ಆಗಲಿ, ಸಾರ್ವಜನಿಕರಿಗೆ ಹೆಲ್ಪ್ ಆಗಲಿ ಅಂತ ಇವೆಲ್ಲವೂ ಕೂಡ ಸಂವಿಧಾನಾತ್ಮಕವಾಗಿ, ಸಕಾರಾತ್ಮಕವಾಗಿ, ವಿಶ್ಲೇಷಣಾತ್ಮಕವಾಗಿ, ವಿವರಣಾತ್ಮಕವಾಗಿ, ಇಚ್ಛಾತ್ಮಕವಾಗಿ ಮಾಡ್ತಕ್ಕಂಥ ಪ್ರಕ್ರಿಯೆ ಜಾತಿ ಗಣತಿ. ಈಗ ಈ ಜಾತಿ ಗಣತೆ ಮಾಡಬಾರ್ದಂತ ನಿಮ್ಮ ಪಕ್ಷದಲ್ಲೇ ಕೆಲವರು ನಿಮಗೆ ರಿವರ್ಸ್ ಆಗಿದ್ದಾರೆ. ಯಾರು ಹೇಳಿದ್ದು ನಿನಗೆ? ನೋಡಿದ್ದೀನಿ ಪೇಪರ್ ಹೇಳ್ತಾರೆ ಕಡೆಯ, ಪೇಪರ್ಲಿ ಅದು ಹೇಳ್ತಾರೆ. ಅದು ಸುದ್ದಿ ಇರಬಹುದು, ಸುದ್ದಿ. ಸುಮ್ಮನೆ ಕೆಲವೊಂದು ಆರೋಪ. ಆದರೆ ನಮ್ಮ ಪಕ್ಷದಲ್ಲಿ ಯಾರೂ ನಮಗೆ ಅಡ್ಗಾಲ ಹಾಕಿಲ್ಲ. ಸುಮ್ಮನೆ ನಿಮ್ಗಳು ಇವ್ರು ಅಡ್ಗಾಲ ಹಾಕ್ಬಿಟ್ರು, ಉತ್ತರ ಕರ್ನಾಟಕದವ್ರು ಅಡ್ಗಾಲ ಹಾಕಿದ್ರು, ಈ ಕಡೆ ಬಂಡೆಯವ್ರು ಅಡ್ಗಾಲ ಹಾಕಿದ್ರು, ಆ ಕಡೆ MBP ಅವ್ರು ಹಾಕ್ಬಿಟ್ರು, ಇವ್ರು ಹಾಕ್ಬಿಟ್ರು. ಯಾರೂ ಇಲ್ಲ. ಜಾತಿ ಗಣತಿ ಆಗುತ್ತೆ. ಅಲ್ವಾ? ಈಗ ಜಾತಿ ಗಣತೆ ಓಕೆ, ಅದು ಬಿಟ್ಬಿಡೋಣ. ಈಗ ಬೆಂಗಳೂರಿನಲ್ಲಿ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಏನು ಸಮಸ್ಯೆಯ? ಅಯ್ಯೋ, ಟ್ರಾಫಿಕ್ ಜಾಮು. ಮಳೆ ಬಂದರೆ ನೀರು ತುಂಬ್ಕೊಂಡ್ಬಿಡುತ್ತೆ. ಆಮೇಲೆ ದಿನ ಎಲ್ಲ ಆಗ್ಬಿಟ್ಟಿದೆ. ಜನ ರೋಡಲ್ಲಿ ಬಿದ್ದುಬಿಡ್ತಾರೆ. ನಾನೇ ಒಂದಿನ ಬಿದ್ದುಬಿಟ್ಟೆ ಮುರುಘ. ಏನಾಗ್ಬಿಡ್ತು? ಸಿಕ್ಕಾಪಟ್ಟೆ ಏಟು. ಎಲ್ಲಿ? ಅದು ಹೇಳಕ್ಕಾಗದಿರುವ ಜಾಗದಲ್ಲಿ ಬಿದ್ದಿದೆ. ಅವೆಲ್ಲ ರೆಡಿ ಮಾಡಿಸಿ ಬಿಡು, ಅದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ. ಅದಲ್ಲ, ಈಗ ದೊಡ್ಡ ದೊಡ್ಡ ಕಂಪನಿ ಎಲ್ಲ ಬೆಂಗಳೂರನ್ನ ಬಿಟ್ಟು ಹೈದ್ರಾಬಾದ್ಗೆ ಹೋಗೋಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅಲ್ಲಿ ಇರುವ CM ಬನ್ನಿ 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 ಅಂತ ವೆಲ್ಕಮ್ ಮಾಡ್ತಾ ಇದ್ದಾರೆ. ಇದಕ್ಕೆ ಹೇಳ್ತೀರಾ? ಯಾವ ಊರು CM? ಆಂಧ್ರ ಪ್ರದೇಶ ಕರಿತಿದಾರ? ಅವ್ರ ಮಗ ಸೇರಿ. ಏನು ನಿನಗೆ ಗೊತ್ತಾ? ಇವೆಲ್ಲ ಬರೀ ಊಹಾಪೋಹ. ಮೊನ್ನೆ ನಮ್ಮ ಕನಕಪುರದ ಬಂಡೆಯವ್ರು ಹೇಳಿಲ್ವಾ, ಅವ್ರನ್ನ ಕರೆಸಿ ಕಂಪ್ನಿಯವರೇ, ಏನಪ್ಪ ನಿಮ್ಮ ಪ್ರಾಬ್ಲಮ್ಮು, ನಿಮ್ಗೆ ಏನೇ ಸಮಸ್ಯೆ ಇದ್ರು ನಮ್ಮ ಹತ್ರ ಮಾತಾಡಿ ಅಂತೇಳಿ ಅದು ಪ್ರಾಬ್ಲಮ್ ಸಾಲ್ವ್ಡ್. ಏನೋ ಇವರು ಬಿಟ್ಬಿಟ್ಟು ಅಂದ್ರತ್ತೆ. ಏನು ಹೈದ್ರಾಬಾದ್ನವರು ಆಂಧ್ರ ಪ್ರದೇಶದಿಂದ ಬನ್ನಿ ಜನರೇ, ಬನ್ನಿ ಜನ ಬನ್ನಿ ಅಂತ ಕರಿತಿದ್ರು. ನೀನು ನೋಡಿದೆ? ಒಳ ತಿನ್ನೋಡು ಕಪಾಲಕ್ಕೆ. ಬೆಂಗಳೂರು ಕಂಪ್ನಿಗಳಿಗಾಗಲಿ ಉದ್ಯೋಗಕ್ಕಾಗಲಿ ಎಲ್ಲರಿಗೂ ಕೂಡ ತೆರೆದಿದೆ. ಕೋಟ್ಯಾಂತರ ಜನ ಉದ್ಯೋಗ ಮಾಡ್ತಾ ಇದ್ದಾರೆ. ಕೋಟ್ಯಾಂತರ ಕಂಪ್ನಿಗಳು ಚೆನ್ನಾಗಾಗ್ತಾ ಇವೆ. ಅದಕ್ಕೆ ನಾವು ಇವತ್ತು ಗ್ರೇಟರ್ ಬೆಂಗಳೂರು ಅಂತ ಮಾಡಿ ಅದನ್ನು ಡಿವಿಷನ್ ಮಾಡಿ ಮಾಡ್ತಾ ಇರೋದು. ಗೊತ್ತಾಯ್ತಾ? ನಿಮಗೆಲ್ಲ ಏನರೇ ಗೊತ್ತು. ಯಾವನ ಒಬ್ಬ ಹೇಳ್ಬಿಟ್ಟ, ಅಲ್ಲಿ ಯಾರೋ ಏನೋ ಹೇಳ್ಬಿಟ್ರು, ಅದು ತಂದಿಲ್ಲಿ ಒದ್ರುಬಿಡೋದು. ಏನು ತಿಳ್ಕೊಳಗಿಲ್ಲ, ಮಾಡೋಗಿಲ್ಲ. ಏನಪ್ಪ, ವಾಟ್ ಸಿಲ್ಲಿ ಕ್ವಶನ್ ಯು ಆರ್ ಆಸ್ಕಿಂಗ್? ಹುಡುಗ, ಇದೇ ರೀತಿ ಉತ್ತರ ಕೊಟ್ಬಿಡ್ತೀರಾ. ಈಗ ನೀವು ಬಂದು 3 ವರ್ಷ ಆಗಿದೆ. ಈ ರೋಡ್ಗಳಲ್ಲಿ ದಿನ ಇಲ್ಲದೆ ನೀವು ರಿಪೇರ್ ಮಾಡಿದ್ರೆ ಹೇಳ್ತಾನೆ ಇದ್ದೀರಾ, ಮಾಡ್ತಾ ಇಲ್ಲ. ಚರಂಡಿ ಸರಿ ಮಾಡಿ. ಮಳೆ ನೀರು ಬಂದ್ಬಿಟ್ರೆ ಎಲ್ಲ ತುಂಬಿಡುತ್ತೆ. ಜನ ಇಷ್ಟು ನೀರು ಬರ್ತದೆ, ಹೆಂಗೆ ಒದ್ದಾಡ್ತಾರೆ. ಟಿವಿನಲ್ಲಿ ನೋಡಲ್ವಾ ನೀವು? ಅದೆಲ್ಲ ಸಾಲ್ವ್ ಮಾಡಿ ಸುಂದಿರ. ಇಡೀ ಬೆಂಗಳೂರಲ್ಲ, ನೀ ಯಾವ ಊರಿಗೆ ಹೋದ್ರೂ ಮಳೆ ಬಂದಾಗ ತುಂಬ್ಕೊಳ್ತವೆ. ಪ್ರಕೃತಿ, ಆ ಪ್ರಕೃತಿ ಮುಂದೆ ನಾವು ಯಾರೂ ಇಲ್ಲ. ಮುರುಘ, ಈ ದಿನ ಗುಂಡಿ, ಇದು ನೀರಿನ ವ್ಯವಸ್ಥೆ, ಪುನಃ ದಿಂಡಿ, ಶಿಕ್ಷಣ ಎಲ್ಲ ನೀ ಕೇಳ್ತಿದೆ ಅಂತ ಗೊತ್ತು. ಇದಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ಹಿಂದೆ ಹೇಳಿದ್ರು ಅರ್ಥ ಆಗಲ್ಲ. ಇದಕ್ಕೆ ನಮ್ಮ ಚಿಕ್ಕಬಳ್ಳಾಪುರದ ಮನೆ ಮಗ ಇದೇನೇನಪ್ಪ ಅಲ್ಲಿ
ಬಾರಪ್ಪ ಇಲ್ಲಿ ಅದ್ರ ಬಗ್ಗೆ ಒಂಚೂರು ಡಿಸ್ಕಷನ್ ಮಾಡೋ ಬಾ ಇಲ್ಲಿ. ಬನ್ನಿ ಬನ್ನಿ ಬನ್ನಿ. ಮಗ ಮಗ ನಾನು ಚಿಕ್ಕಬಳ್ಳಾಪುರದ ಮನೆ ಮಗ. ಏಯ್ ಅದು ಗೊತ್ತು, ಮುಂದಕ್ಕೆ ಕೇಳ. ಮಗ ಹಾಂ ಏನು ಮಗ? ರಸ್ತೆ ಬಗ್ಗೆ ಒಂದು ಮಾತು ಹೇಳ್ತೀನಿ ಕೇಳು ಮಗ. ಇವತ್ತು ನನ್ನ ರಸ್ತೆ ಬಗ್ಗೆ ಕೇಳ್ತಿದ್ರೆ ಮಗ. ಮಗ ಜೀವನ ಅನ್ನೋದು ಒಂದು ರಸ್ತೆ ಇದ್ದಂಗೆ ಮಗ. ಓಕೆ ಮಗ. ಕಷ್ಟ ಅನ್ನೋದು ಗುಂಡಿ ಇದ್ದಂಗೆ ಮಗ. ಸುಖ ಅನ್ನೋದು ಹಂಸ ಇದ್ದಂಗೆ ಮಗ. ನಾವು ಗುಂಡಿ ನೋಡ್ಕೊಂಡು ಹೋಗ್ಬೇಕು ಮಗ, ಹಂಸ ನೋಡ್ಕೊಂಡು ಹೋಗ್ಬೇಕು ಮಗ. ಸುಖ ಅನ್ನೋದಿದೆ ಅಂತ ಜೋರಾಗಿ ಹೋದ್ರೆ ಮೇಲೆ ಎಗ್ರಿ ಬೀಳ್ತೀವಿ ಮಗ. ಗುಂಡಿನೂ ನೋಡ್ಕೊಂಡು ಹೋಗ್ಬೇಕು ಮಗ. ರಸ್ತೆ ಅಂದ್ಮೇಲೆ ಗುಂಡಿ ಹಂಸು ಇದ್ರೇನೆ ಮಗ ಅದು ರಸ್ತೆ. ಜೀವನ ಅಂದ್ಮೇಲೆ ಕಷ್ಟ ಸುಖ ಅಂದ್ರೇನೆ ಮಗ ಅದು ಜೀವನ. ಅರ್ಥ ಆಯ್ತಾ ಮಗ? ಅರ್ಥ ಆಯ್ತು ಮಗ. ಏಯ್ Thank you ಮಗ. ಸರ್, ನಾನು ಬರ್ತೀನಿ ಸರ್. ಅವನೇನ್ ಗೊತ್ತಾ, ತಲೆಗೆ ರಾಡಾಕ್ತಾರೆ ಅಂದ್ರೆ ಡ್ರಿಲ್ ಮಾಡ್ತಾನೆ, ಬಟ್ ಅದ್ರಲ್ಲಿ ಒಂದು ಸತ್ಯ ಇರ್ತದೆ. ಓಕೆ ಓಕೆ. ಆದ್ರೆ ಕೇಳಿಸ್ಕೊಳಕ್ ಇರಿಟೇಷನ್, ಬಟ್ ಅವ ಸತ್ಯನೇ ಹೇಳೋದು. ಏನಪ್ಪ? ಥ್ಯಾಂಕ್ ಯು ಸರ್, ನೀವೇ ನಮ್ಗೆ ಹೈಕಮಾಂಡ್. ಗೊತ್ತು ಬಿಡ, ನಾವೇನು ಹೇಳಂಗೇ ಇಲ್ಲ ಸರ್. ನಾನು ಬರ್ತೀನಿ ಸರ್. ನೋಡಪ್ಪ, ಅದು ಯಾರ ಕಾಯ್ತಾವ್ರ ನೋಡಲಿ. ಹಾ ಸರ್. ಮಗ ಜೀವನ ಅನ್ನೋದು ಒಂದು ರಸ್ತೆ ಮಗ. ಹೋಗಪ್ಪ ಸುಮ್ಮನೆ ನೀನು. ಕಷ್ಟ ಅನ್ನೋದು ಗುಂಡಿ ಇದ್ದಂಗೆ, ಸುಖ ಅನ್ನೋದು ಹಂಸ ಇದ್ದಂಗೆ. ಓಕೆ ಥ್ಯಾಂಕ್ ಯು ಮಗ. ಓಕೆ ಮಗ. ಏಯ್ ಇನ್ನೊಂದ್ಸತಿ ಕರಿಸ್ಬೇಡ. ಸರಿ ನನ್ನ ಮಾತಾಡೋಕ್ಕೆ ಬಿಡಲ್ಲ, ಅವನೇ ಮಾತಾಡ್ಬಿಡ್ತಾನೆ ಎಲ್ಲರೂ. ಆಸ್ ಎ CM ನಾನು ಮಾತಾಡಬೇಕು, ಅದೇ ಆಸ್ ಎ MLA ಅವರೇ ಜಾಸ್ತಿ. ಪಾಪ ಒಳ್ಳೆ ಹುಡುಗ, ಒಳ್ಳೆ ಎಜುಕೇಷನ್ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಮಾಡಾರೆ. ಆಮೇಲೆ ಅವ್ರ ಕ್ಷೇತ್ರದಲ್ಲಿ ಘಟಾನುಘಟಿಗಳನ್ನೇ ಸೋಲಿಸ್ಬಿಟ್ಟು ಭಾಳ ಬೀಗ್ತಾವ್ರಪ್ಪ. ಅದೇ ಈಗ ಮಾಡಿರೋ ಕೆಲಸ ನೋಡಿ ನೆಕ್ಸ್ಟ್ ಗೆದ್ರೆ ಒಳ್ಳೆ ಪೋಸ್ಟ್ ಸಿಗುತ್ತೆ. ಇಲ್ಲ ಅಂತಂದ್ರೆ ಇಲ್ಲಾಂದ್ರೆ ಹಣ್ಣು. ತಂಗಮಣಿ ತಲೈವ. ಏನಪ್ಪ ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ ಮುರುಗ. ಎಲ್ಲ ಗ್ಯಾರಂಟಿ ಯೋಜನೆ ಬರ್ತಾ ಇದೆಯಾ? ನಮ್ಗೆ ಎಲ್ಲಿ ಬರ್ತದೆ ಎಲ್ಲ ಸರ್ ಹೆಸರು ಕೊಡ್ತೀರ. ಅವರು ಫ್ರಿಡ್ಜ್ ಎಲ್ಲ ತಗೊಳ್ತಾರೆ, ಬಟ್ಟೆ ಬರಿ ಎಲ್ಲ ತಗೊಳ್ತಾರೆ. ನಮ್ಗೆ ಏನು ಸಿಕ್ಕಲ್ಲ. ಎಣ್ಣೆ ಬೆಲೆ ಜಾಸ್ತಿ ಮಾಡಿದ್ರೆ ನಾವು ಕುಡಿಯೋದನ್ನೇ ಅರ್ಧ ಬಿಡ್ಬಿಡ್ವಿ. ಏಯ್ ನೀವು ಕುಡಿಬಾರ್ದು ಅಂತಲೇ ನಿಮ್ಗೆ ಎಣ್ಣೆ ಬೆಲೆ ಜಾಸ್ತಿ ಮಾಡಿರೋದು. ನೋಡಿ, ಕುಡಿಕೋ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ. ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರು ಮಾತ್ರ ತಕ್ಕ ಕುಡಿತಾರೆ. ಸುಮ್ಮನೆ ಕುಡ್ಕ ಬಿದ್ಕತ್ತಿದ್ದವ್ರೆಲ್ಲ ಈಗ ಕುಡಿತಿಲ್ಲ. ಆಮೇಲೆ ಇನ್ನೊಂದು ಗೊತ್ತೇನಪ್ಪ, 2,000 ರೂಪಾಯಿ ಹೇಳಿದಿಲ್ಲ, ಫ್ರಿಜ್ ತಗೊಂಡ್ರು, ವಾಷಿಂಗ್ ಮಿಷಿನ್ ತಗೊಂಡ್ರು, ಫೋನ್ ತಗೊಂಡ್ರು, ಬಟ್ಟೆ ತಗೊಂಡ್ರು ಅಂತ. ತಗೋಬೇಕು ಎಲ್ಲ 2,000 ರೂಪಾಯಿಲಿ. ಅವ್ರಿಗೆ ಏನೇನೋ ಆಸೆ ಆಕಾಂಕ್ಷೆಗಳಿದೆ ಪಾಪ, ಚಿಕ್ಕ ಚಿಕ್ಕ ಆಸೆಗಳು, ಫೋನು ಮೊಬೈಲ್ ಎಲ್ಲ ತಗೊಂಡವ್ರೆ. ಇದಕ್ಕೆ ನಮ್ಮ ಗ್ಯಾರಂಟಿ ಯೋಜನೆಯಲ್ಲಿ 2,000 ರೂಪಾಯಿ ಕೊಡೋದಕ್ಕೆ ಸುಮಾರು ಕೋಟಿ ರೂಪಾಯಿಗಳನ್ನ ನಾವು ಅಲ್ಲಿಗೆ ವಿನಿಯೋಗಿಸಿದ್ದೇವೆ. ನಾವು ಕೊಡ್ತಕ್ಕಂಥ 2,000 ರೂಪಾಯಿ, 2,000 ರೂಪಾಯಿನ ಕೂಡಿಟ್ಟು 28,000 ಕೋಟಿ ರೂಪಾಯಿ ಅಲ್ಲ, 28,000 ರೂಪಾಯಿ. ಅದನ್ನ 28,000 ರೂಪಾಯಿನ ಅವ್ರ ಮನೆ ಬಾಗಲೈತಲ್ಲ, ಅದಕ್ಕೇನ್ ಮಾಡಿದಾರೆ ಗೊತ್ತಾ? ತಗಡು ಸೀಟ್ ಮಾಡ್ಬಿಟ್ರಾ? ತಗಡು ಹಂಗಲ್ಲಪ್ಪ. ಪಾಪ 28,000 ರೂಪಾಯಿ ಖರ್ಚು ಮಾಡ್ಕೊಂಡು ಅಲ್ಲಿ ಒಂದು ಭಾವಚಿತ್ರವನ್ನ ಆ ಬಾಗಿಲಲ್ಲೇ ಕೊರಿಸ್ಬಿಟ್ಟರೆ. ಯಾರ್ದು? ಅದಕ್ಕೆ ಹೂನಾರ ಹಾಕವ್ರೆ. ಯಾರ ಭಾವಚಿತ್ರ? ಯಾರ ಭಾವಚಿತ್ರ? ಯಾರ್ದಪ್ಪ ಭಾವಚಿತ್ರ? ಯಾರ್ದು? ನಮಗೂ ನೀವು 2,000 ತಿಂಗಳಿಗೆ ಕೊಟ್ರೆ ನಾವು ಗೋಬರ ಕಟ್ಸ್ಬಿಡ್ತೀವಿ. ಯಾವ ಗೊತ್ತಾ? ಬಾಟ್ಲಿನಲ್ಲಿ ಒಳತಿ ನೋಡು ಕಪಾಲ್ಕೆ. ಗಂಡಸಿನ ಬುದ್ಧಿ ನಮ್ಗೆ ಗೊತ್ತಪ್ಪ. ನಿಮ್ಗೆ 2 ಅಲ್ಲ 20,000 ರೂಪಾಯಿ ಕೊಟ್ಟರು ನೀವು ಕುಡ್ಕೊಳ್ಳೋದು ತಿನ್ಕೊಳ್ಳೋದು, ಗೋವಾಕ್ಕೆ ಹೋಗಿ ಮಸ್ತು ಮೋಜಿ. ಅದ್ಯಾವ್ದು ಕೆಸಿನೋ ಅದೆಲ್ಲ ಆಟ ಆಡಕ್ಕೆ ಹೋಗ್ತೀರಿ ಅಂತ ಗೊತ್ತು. ನಿಮ್ಗೆ ಯಾವುದು ಗ್ಯಾರಂಟಿ ಇಲ್ಲ. ಗ್ಯಾರಂಟೀಸ್ ಓನ್ಲಿ ಫಾರ್ ಲೇಡೀಸ್. ಅವ್ರಿಗೆ ಕೊಡೋದು, ಊಟ ಕರೆಕ್ಟಾಗಿ ಅವರೇ ಹಾಕೋದು. ನೀವು ಕುಡಿದ್ಬಿಟ್ಟು ಯಾವ್ದಾಗ ಗಲೀಲಿ ಬಿದ್ಕತ್ತೀರಿ. ಒಳತಿ ನೋಡು ಕಪಾಲ್ಕೆ. ಹೋಗಿ ಟೀ ಕುಡಿ, 90 ಕುಡಿಬೇಡ. ಬರಲ್ಲ. ವಿಷಯ ನಂದು ಒಂದು ಪರ್ಸನಲ್ ಸಮಸ್ಯೆ. ಏನಪ್ಪ? ಅದೇ ನನ್ನ ಹೆಂಡತಿ ವಿಷಯ. ಹೌದಾ? ಯಾವ ಹೆಂಡ್ತಿ? ಅದು 3 ಇನ್ನು 3, 4 ಅಂತ ಮಾಡ್ಕೊ ಹೋಯ್ತಾರೆ. ಓದ್ ಕಡೆ ಎಲ್ಲ ಒಂದೊಂದು ಬ್ರಾಂಚ. ತಲೆ ಇಲ್ವೇನೆ ನಿನಗೆ? ನಿನ್ನಿಂದ 7,000 ರೂಪಾಯಿ ಪೋಲ್ ಆಯ್ತದೆ. ನಿನ್ನ ಹೆಂಡ್ತಿರ್ 4 ಜನ 3 ಜನಕ್ಕೂ 7,000. ಒಡತಿ ನೋಡು ಕಪಾಲ್ಕೆ. ಹೋಗಿ ಟೀ ಕುಡಿ. 90 ಕುಡಿಬಾರ್ದು. ಕುಡಿದು ಲಿವರ್ ಔಟು. ಆಮೇಲೆ ಹೆಂಡ್ತಿ ಮನೇಲಿರೋದೇ ಡೌಟು. ಈಗೆಲ್ಲ ನಾವು ಮಾಡಿದ್ದು ಕಾಮಿಡಿಗೆ, ತಮಾಷೆಗೆ. ಇದೆಲ್ಲ ಆರ್ಟ್ನಲ್ಲಿ ಇಟ್ಕೋಬೇಡದಿ. ಓಕೆ, ನಮಸ್ಕಾರ. ಗಿಲಿ ಗಿಲಿ ಲೈಫ್ ಆಗಿತ್ತ ಗಿಲಿ ಗಿಲಿ